ವೆಲ್ಕಮ್ ಟು ಸ್ಟಡಿ ಮೇಡ್ ಈಸಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ಟಡಿ ಮೇಡ್ ಈಸಿ ಕ್ಲಾಸಸ್ಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು 2 ಚಾಪ್ಟರ್ ರಿಲೇಟೆಡ್ ಆ್ಯಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ ಆ್ಯಂಡ್ ಕೆಮಿಕಲ್ ರಿಯಾಕ್ಷನ್ ಈಕ್ವೇಷನ್ ಯಾವ್ಯಾವ ಪ್ರಶ್ನೆಗಳನ್ನ ಪ್ರೀವಿಯಸ್ ಇಯರ್ ಕೇಳಿದಾರೋ ಅದೇ ಪ್ರಶ್ನೆಗಳನ್ನ ನಿಮ್ಮ ಒಂದು LBA PDF ಕೊಟ್ಟಿದ್ದಾರೆ. ಯಾಕೆ ನಾನು LBAನೇ ಚೂಸ್ ಮಾಡ್ತಾ ಇದ್ದೀನಿ ಅಂದರೆ, ನಾವು ಬೋರ್ಡಿಂದ ಒಂದು ಇನ್ಫಾರ್ಮೇಷನ್ ಬಂದಿದೆ. ಅದೇನು ಅಂದರೆ, ಆಲ್ಮೋಸ್ಟ್ ನಿಮ್ಮ LBAಯಿಂದನೇ ಎಲ್ಲ ಕ್ವಶನ್ಗಳನ್ನು ತೆಗ್ದಿದ್ದಾರೆ. ಯಾಕಂದರೆ ನಮ್ಮ ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿ ಆಗಿರ್ಬೋದು, ಪ್ರತಿಯೊಂದನ್ನು ನೋಡೋದಾದರೆ ಎಲ್ಲ ಇದ್ರ ಬೇಸಿಸ್ ಮೇಲೆ ಇರೋವಂಥದ್ದಾಗಿದೆ. ಓಕೆ, ಲೆಟ್ಸ್ ಸಿ ವಾಟ್ ಆರ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್ ವಿ ಆರ್ ಅಬ್ಸರ್ವ್ ಇನ್ ದಿಸ್ ಚಾಪ್ಟರ್. ಓಕೆ, ತುಂಬ ಕ್ವೆಶನ್ಸು ನಾನು ನೋಡಿದ ಪ್ರಕಾರ ಇದರಲ್ಲಿ ಎಲ್ಲ ಮೋಸ್ಟ್ ಆಫ್ ದ ಕ್ವೆಶನ್ಸ್ ಆರ್ ರಿಪೀಟೆಡ್ ಇನ್ ಯುವರ್ ಪ್ರಿಪ್ರೇಟ್ರಿ ಮಾಡೆಲ್ ಕ್ವೆಶನ್ ಪೇಪರ್ ಎಲ್ಲ ಈ ಒಂದು ಬೇಸಿಸ್ ಮೇಲೆ ಪೇಪರ್ನ ಮಾಡಿದ್ದಾರೆ. ಹಾಗಾಗಿ ಮಕ್ಕಳ ನಾನು ಇದರಲ್ಲಿ ಏನು ಇಂಪಾರ್ಟೆಂಟ್ ಅಂತ ಹೇಳ್ತೀನೋ ಅಷ್ಟನ್ನು ಕರೆಕ್ಟಾಗಿ ಓದ್ಕೊಳ್ಳಿ. MCQಗಳನ್ನ ಮಾತ್ರ ನಾನೇ ಆನ್ಸರ್ ಹೇಳ್ತೀನಿ, ತಲೆಯಲ್ಲಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿದ್ರೆ ನೀವು ಈಸಿಯಾಗಿ ಈ ಒಂದು MCQನೂ ಕೂಡ ಸಾಲ್ವ್ ಮಾಡ್ತೀರಾ. ನಿಮ್ಗೆ ಯಾರಿಗೆ ಈ ಚಾಪ್ಟರ್ ಇನ್ನೂ ಅರ್ಥ ಆಗಿಲ್ಲ, ದಯವಿಟ್ಟು ಹೋಗಿ ನನ್ನ ಚಾನಲಲ್ಲಿದೆ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಈಕ್ವೇಷನ್ ಫಸ್ಟ್ ಚಾಪ್ಟರ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಇಂಪಾರ್ಟೆಂಟ್ ಕ್ವಶನ್ ಅಂತ. ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆಲ್ಮೋಸ್ಟ್ ಎಲ್ಲನೂ. ಓಕೆ, ಲೆಟ್ಸ್ ಸಿ ಆ್ಯನ್ ಎಕ್ಸಾಂಪಲ್ ಫಾರ್ ದ ಕೆಮಿಕಲ್ ಚೇಂಜ್ ಅಮಾಂಗ್ ದ ಫಾಲೋಯಿಂಗ್ ಈಸ್. ನೋಡಿ, ಯಾವುದು ಕೂಡ ನಮ್ಮ ಒಂದು ಫಸ್ಟ್ ಚಾಪ್ಟರಲ್ಲಿಲ್ಲ. ಆಪ್ಷನ್ ಸಿ ಇಸ್ ಅ ರಸ್ಟಿಂಗ್ ಆಫ್ ಐರನ್ ಇದೆ ಅಲ್ವಾ? ಎಸ್, this is not a property of the chemical reaction among the following, that is C, the change in shape. Next, Fe2O3 plus 2L, it gives aluminum oxide plus iron. Okay, which reaction this is? ಯಾವ ಒಂದು ರಿಯಾಕ್ಷನ್ ಆಗಿರುತ್ತೆ ಇದು? This is an example for, ಇದು ಯಾವ ಒಂದು ರಿಯಾಕ್ಷನ್ ಇದು? ದಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ನೋಡಿ, ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಇಸ್ ಡಿಸ್ಪ್ಲೇಸ್ ದ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್. ಸೊ ಆನ್ಸರ್ ಇಟ್ ಈಸ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಗ್ತಿದೆಯಾ? ದ ಗ್ರೂಪ್ ಆಫ್ ದ ರಿಯಾಕ್ಟೆಂಟ್ ಅಮಾಂಗ್ ದ ಫಾಲೋಯಿಂಗ್, ವಿಚ್ ರಿಯಾಕ್ಟೆಂಟ್ ವಿತ್ ಈಚ್ ಅದರ್ ಟು ಎಕ್ಸ್ಚೇಂಜ್ ದ ಅಯಾನ್ಸ್ ಫಾರ್ಮ್ ದ ಪ್ರೆಸಿಪಿಟೇಟ್. ದಟ್ ಈಸ್ ಆನ್ಸರ್ ಈಸ್ ಆಪ್ಷನ್ ಎ is the right answer. Option A, barium chloride and Na2SO4. The evolution of the oxygen and hydrogen gas in the electrolysis of water is called. ಏನಾಗಿರುತ್ತೆ? ಆಕ್ಸಿಜನ್ನು ಮತ್ತು ಹೈಡ್ರೋಜನ್ ಗ್ಯಾಸ್ ಎವಲ್ಯೂಷನ್ ಆಗೋದು ಇನ್ ದ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಏನಂತ ಕರಿತೀವಿ ನಾವು ಅದನ್ನು? ದಟ್ ಈಸ್ ಎಕ್ಸೋಥರ್ಮಿಕ್ ಅಂತ ಕರಿತೀವಿ. ಏನಂತ ಕರಿತೀವಿ? ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ದ ಕೆಮಿಕಲ್ ರಿಯಾಕ್ಷನ್ ದಟ್ ಟೇಕ್ಸ್ ಪ್ಲೇಸ್ ವೆನ್ ದ ರಿಯಾಕ್ಟೆಂಟ್ ಎಕ್ಸ್ಚೇಂಜ್ ದೇರ್ ಅಯಾನ್ಸ್ ಮ್ಯೂಚುವಲಿ ಈಸ್ ಕಾಲ್ಡ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್. ದಟ್ ಈಸ್ ಆಪ್ಷನ್ ಎ ಈಸ್ ಅ ಡಬಲ್ ಡಿಸ್ಪ್ಲೇಸ್ಮೆಂಟ್. ಅಯಾನ್ಸ್ಗಳು ಎಕ್ಸ್ಚೇಂಜ್ ಆಗುವಂಥದ್ದು ಎಲ್ಲಿ? ಡಬಲ್ ಡಿಸ್ಪ್ಲೇಸ್ಮೆಂಟಲ್ಲಿ. ಎಸ್, ನಾನು ಇದನ್ನು ಕೂಡ ಹೇಳ್ಕೊಟ್ಟಿದ್ದೀನಿ, ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಯಾವ ರೀತಿ ಕಂಡುಹಿಡಿಯೋದು ಅಂತ. ನೋಡಿ, ದ ಲಾಸ್ ಆಫ್ ಆಕ್ಸಿಜನ್ ದಟ್ ಈಸ್ ರಿಡಕ್ಷನ್, ದ ಗೇನ್ ಆಫ್ ಆಕ್ಸಿಜನ್ ಇಟ್ ಈಸ್ ಕಾಲ್ಡ್ ಆಕ್ಸಿಡೇಷನ್. ಇದು ಕೂಡ ನಿಮ್ಮ ಎಕ್ಸಾಮಲ್ಲಿ ಬಂದಿರೋಂಥ ಕ್ವೆಶನ್ ಆಗಿತ್ತು. ಹೌದಾ? ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವೆಶನ್. ಇವನು ಕೂಡ ಕೇಳಿದ್ದಾರೆ, ತುಂಬ ಸತಿ ಮೋಸ್ಟ್ ರಿಪೀಟೆಡ್ ಕ್ವೆಶನ್ ಆಗಿದೆ, ದಯವಿಟ್ಟು ನೆನ್ಪಿಟ್ಕೋಬೇಕು. ಅರ್ಥ ಆಗ್ತಿದೆ? ಇದು ಕೂಡ ದ ಸಿಲ್ವರ್ ನೈಟ್ರೇಟ್ ಇಂಟು ಗ್ರೇ ಕಲರ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್. ದ ಸಿಲ್ವರ್ ಕ್ಲೋರೈಡ್ ಡಿಕಂಪೋಸ್ ಟು ಫಾರ್ಮ್ ಅ ಸಿಲ್ವರ್, ಆರ್ ದ ಸಿಲ್ವರ್ ಕ್ಲೋರೈಡ್ ಡಿಕಂಪೋಸ್ ಟು ಫಾರ್ಮ್ ಅ ಕ್ಲೋರಿನ್. ಸಿಲ್ವರ್ ಕ್ಲೋರೈಡ್ ಅಂಡರ್ಗೋಸ್ ದ ಆಕ್ಸಿಡೇಷನ್. ದಟ್ ಈಸ್ ಏನಾಗಿರುತ್ತೆ? ಆಪ್ಷನ್ ಎ is the right answer children. This is option A, silver chloride decompose to form a silver. ಅರ್ಥ ಆಗ್ತಿದೆಯಾ? ಎಸ್, ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಅರ್ಥ ಆಗ್ತಿದೆಯಾ? ಹಾಗಾದರೆ ಯಾವುದು? ಹಾಗಾದರೆ ಆಕ್ಸಿಡೇಷನ್ ಆಗ್ತಿರೋವಂಥದ್ದು ಕಾಪರ್, ರಿಡಕ್ಷನ್ ಆಗ್ತಿರೋವಂಥದ್ದು ಕಾಪರ್ ಆಕ್ಸೈಡ್, ಆ್ಯಂಡ್ ಗೇನ್ ಆಗ್ತಿರೋವಂಥದ್ದು ಯಾವುದು? ಏನಾಗ್ತಿದೆ? ದಿಸ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಎಸ್, ಲೆಟ್ಸ್ ಸಿ ದ ನೆಕ್ಸ್ಟ್. ದ ರೇಷಿಯೋ ಆಫ್ ದ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಗ್ಯಾಸಸ್ ರಿಲೀಸ್ ದ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್. ದಟ್ ಈಸ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ 2:1. that is hydrogen is 2 and then
oxygen is 1, that is 2:1. This is right answer. Okay, very important. ಯಾವಾಗಲೂ 2:1 ಅಲ್ಲೇ ಇರುತ್ತೆ. ಕೇಳ್ತಾರೆ ಇದ್ರ ಮೇಲೆ 1 ಮಾರ್ಕರ್ ಕ್ವಶನ್ ಕೇಳ್ತಾರೆ, ತುಂಬ ಸತಿ ಕೇಳಿರೋ ಅಂಥದ್ದು. ಓಕೆ, ಯಾಕೆ ಅಂತಲೂ ಸಮ್ಟೈಮ್ಸ್ ಯಾಕೆ ಅಮೌಂಟ್ ಡಬಲ್ ಇರುತ್ತೆ ಒಂದರಲ್ಲಿ, ಯಾಕೆ ಇನ್ನೊಂದರಲ್ಲಿ ಕಮ್ಮಿ ಇರುತ್ತೆ ಅಂತಲೂ ಕೂಡ ಕೇಳಿದ್ದಾರೆ. ಅಂದರೆ ಇವಾಗ ವೈ ಅಂದರೆ ಈ ಒಂದು ಟೆಸ್ಟ್ ಟ್ಯೂಬಲ್ಲಿ ಡಬಲ್ ಅಮೌಂಟ್ ಆಫ್ ಅಂದರೆ ಕಲೆಕ್ಟ್ ಆಗಿರುತ್ತೆ, ಮತ್ತು ಇದರಲ್ಲಿ ಯಾಕೆ ಸ್ವಲ್ಪ ಲೆಸ್ ಅಮೌಂಟ್ ಆಗಿ ಕಲೆಕ್ಟ್ ಆಗಿರೋವಂಥದ್ದು ಅಂತ ಕೇಳಿದಾಗ, ಬಿಕಾಸ್ ಆಫ್ ದ ರೀಸನ್ ದಟ್ ಈಸ್ ಇನ್ ದ ಫಾರ್ಮ್ ಆಫ್ ರೇಷಿಯೋ 2:1. ಓಕೆ, ನೆಕ್ಸ್ಟ್ ದ ಕನ್ವರ್ಷನ್ ಆಫ್ ದ ವೆಜಿಟೇಬಲ್ ವೇಸ್ಟ್ ಇಂಟು ಕಾಂಪೋಸ್ಟ್. ಇದನ್ನು ಕೂಡ ನನ್ನ ಒಂದು that is this is the example for the which reaction, that is exothermic reaction. yes, this is also ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಹೇಳಿದ್ದೆ ಇದ್ರ ಮೇಲೂ ಕ್ವಶನ್ಗಳನ್ನ ಕೇಳ್ತಾರೆ ಅಂತ. the gas released at the cathode in the catalyst of the water, this is for your ಕ್ಯಾಥೋಡ್ ಆ್ಯನೋಡಲ್ಲಿ ರಿಲೀಸ್ ಆಗುವಂಥದ್ದು. ದಯವಿಟ್ಟು ನೋಡ್ಕೊಳ್ಳಿ, ಆ ಡಯಾಗ್ರಾಮ್ ಮೇಲೆ ಕೇಳೋವಂಥದ್ದು. ದಿಸ್ ಇಸ್ ಫಾರ್ ಹೋಮ್ವರ್ಕ್ ಕ್ವಶನ್. ಓಕೆ ಚಿಲ್ಡ್ರನ್, ದಿಸ್ ಈಸ್ ಹೋಮ್ವರ್ಕ್ ಕ್ವಶನ್, ನೀವೇ ಸಾಲ್ವ್ ಮಾಡಿ ಹೇಳಿ, ಈಸಿಯಾಗಿದೆ ಅದಕ್ಕೆ ಕೊಟ್ಟಿದ್ದೀನಿ. ನೆಕ್ಸ್ಟ್, ಐಡೆಂಟಿಫೈ ದ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ದ ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ದ ಫಾಲೋಯಿಂಗ್. ಓಕೆ, ಐಡೆಂಟಿಫೈ ದ ಕೆಮಿಕಲ್ ಈಕ್ವೇಷನ್ ಇನ್ ವಿಚ್ ದ ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ದ ಫಾಲೋಯಿಂಗ್. yes, this is also homework question for you, please note it down. this is also important question. okay, ಎರಡು ಹೋಮ್ವರ್ಕ್ ಕೊಟ್ಟಿದ್ದೀನಿ. when dilute hydrochloric acid is added to the iron filling, the hydrogen gas and iron chloride are produced, or what happen when HCl hydrochloric acid HCl ನ ಐರನ್ಗೆ HCl with Fe ಏನಾಗುತ್ತೆ, FeCl2 ಪ್ಲಸ್ ಹೈಡ್ರೋಜನ್ ಏನಾಗುತ್ತೆ, ರಿಲೀಸ್ ಆಗುವಂಥದ್ದು. ಹಂಗಾರೆ ಏನು, ಫೆರೋಸಲ್ಫೇಟ್ ಸಾಲ್ಟ್ ಆ್ಯಂಡ್ ವಾಟರ್ ರಿಲೀಸ್ ಆಗುತ್ತಾ, ಇಲ್ಲ. ದ ಕ್ಲೋರಿನ್ ಗ್ಲಾಸ್ ಆ್ಯಂಡ್ ಫೆರಿಕ್ ಹೈಡ್ರಾಕ್ಸೈಡ್ ಇಲ್ಲ. ಎಸ್, ಆನ್ಸರ್ ಈಸ್ ವಾಟ್ ಈಸ್ ದಟ್, ದಿಸ್ ಈಸ್ ದ ಡಿ ಈಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಗ್ತಿದೆಯಾ? ಎಸ್, ದ ಮೆಟಲ್ ಡಿಸ್ಪ್ಲೇಸ್ ದ ಕಾಪರ್ ಫ್ರಮ್ ದ ಕಾಪರ್ ಸಲ್ಫೇಟ್ ಡ್ಯೂ ಟು ಯಾವುದರಿಂದ ಆಗುವಂಥದ್ದು, ಐರನ್ನಿಂದ ಆಗುವಂಥದ್ದು. ಎಸ್, ಐರನ್ ಈಸ್ ಮೋರ್ ರಿಯಾಕ್ಟಿವ್ ದೆನ್, ಹೌದಲ್ವಾ? ನೆಕ್ಸ್ಟ್, ಫೆರೋಸಲ್ಫೇಟ್ ಕ್ರಿಸ್ಟಲ್ ಲೂಸ್ ದೇರ್ ಗ್ರೀನ್ ಕಲರ್ ವೆನ್ ಈಟೆಡ್ ಬಿಕಾಸ್ ದಿಸ್ ಕಾಂಪೌಂಡ್. ಯಾಕೆ ಲೂಸ್ ದ ವಾಟರ್ ಮಾಲಿಕ್ಯೂಲ್ಸ್, ಪ್ರೊಡ್ಯೂಸ್ ದ ಬ್ರೌನ್ ಸ್ಮೋಕ್, ರಿಲೀಸಸ್ ದ ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ಆ್ಯಂಡ್ ಬ್ರೇಕ್ ಡೌನ್ ಇಂಟು ಸಿಂಪಲರ್ ಕಾಂಪೌಂಡ್. Option B is the right answer, loss of water molecules. Okay, the chips manufacture, this is very important, chips manufacture flushing bags of chips with the nitrogen gas because of to prevent the corrosion illa, to prevent the oxidation. Option B is the right answer. ಅರ್ಥ ಆಗ್ತಿದೆಯಾ? yes, let's see next. what is the chemical reaction? yes, important children, ತಿಳ್ಕೊಳ್ಳಿ ಕೆಮಿಕಲ್ ರಿಯಾಕ್ಷನ್ ಅಂದರೆ ಏನು, what are the changes you observe during the chemical reaction. yes, this is question also I explained it here, very important question children, and this is also 19th one very important, then 20th one also very important. ಕರೆಕ್ಟಾಗಿ ಈ ಕ್ವಶನ್ಗಳನ್ನ ನೋಡ್ಕೊಳ್ಳಿ, ಅರ್ಥ ಆಗಿದೆಯಾ? ಇದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವೈ ಶುಡ್ ದ ಮೆಗ್ನೀಷಿಯಮ್ ರಿಬ್ಬನ್ ಬಿ ಕ್ಲೀನ್ಡ್ ವಿತ್ ದ ಸ್ಯಾಂಡ್ ಪೇಪರ್ ಬಿಫೋರ್ ಬರ್ನಿಂಗ್ ಇನ್ ಅ ಹೇರ್. ಅರ್ಥ ಆಗ್ತಿದೆಯಾ? ದೆನ್ ವಾಟ್ ಈಸ್ ದ ಪ್ರೆಸಿಪಿಟೇಟ್ ರಿಯಾಕ್ಷನ್, ಗಿವ್ ಅನ್ ಎಕ್ಸಾಂಪಲ್. ವಾಟ್ ಈಸ್ ದ ಕೊರೋಷನ್, ವೆರಿ ಇಂಪಾರ್ಟೆಂಟ್, ದಿಸ್ ಇಸ್ ಆಲ್ಸೋ ಐ ಎಕ್ಸ್ಪ್ಲೈನ್ ಇಟ್. ಐರನ್ ಆರ್ಟಿಕಲ್ಸ್ ಆರ್ ಪೇಂಟೆಡ್ ಟು ಪ್ರಿವೆಂಟ್ ದ ಕೊರೋಷನ್, ವೈ ಅಂತ ಕೇಳಿದ್ದಾರೆ. ಎಸ್, ಇದೆಲ್ಲ ಈಸಿಯಾಗಿ ಏನಂತ ಆನ್ಸರ್ ಮಾಡೋತಕ್ಕದ್ದು, ಅರ್ಥ ಆಗ್ತಿದೆಯಾ? ಈಸಿಯಾಗಿ ಮಾಡೋ ಅಂಥದ್ದು. X suggests the two methods to prevent the rancidity. yes, this is also very important question. okay, ಇಲ್ಲಿ ಏನು ಅಪ್ಲಿಕೇಶನ್ ಟೈಪ್ ಕ್ವಶನ್ಗಳನ್ನ ಕೇಳಿದ್ದಾರೆ. yes, you can observe when sodium sulfate solution is added to the barium chloride, the white precipitate barium sulfates are formed
ವಿಚ್ ಆರ್ ದ ಅಯೋನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೆಸಿಪಿಟೇಟ್ ಫಾರ್ಮೇಷನ್. ಯಾವ ಅಯೋನ್ಸ್ಗಳು ರೆಸ್ಪಾನ್ಸಿಬಲ್ ಆಗಿರೋವಂಥದ್ದು? ನಾನು ಹೇಳಿದ್ದೀನಿ ಸಲ್ಫೇಟ್ ಆ್ಯಂಡ್ ಬೇರಿಯಮ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಏನು ಸೋಡಿಯಂ ಸಲ್ಫೇಟ್ ಆ್ಯಂಡ್ ಸಲ್ಫೇಟ್ ಆ್ಯಂಡ್ chlorine. Okay, these are the ions are responsible for the ionsಗಳು ರೆಸ್ಪಾನ್ಸಿಬಲ್ ಆಗಿರುತ್ತೆ. ನೇಮ್ ದ ಪ್ರಾಡಕ್ಟ್ ಫಾರ್ಮ್ಡ್ ವೆನ್ ದ ಕ್ಯಾಲ್ಶಿಯಂ ಆಕ್ಸೈಡ್ ರಿಯಾಕ್ಟೆಡ್ ವಿತ್ ದ ವಾಟರ್. ದಿಸ್ ಇಸ್ ಕಾಂಬಿನೇಷನ್ ರಿಯಾಕ್ಷನ್. ನೋಡ್ಕೋತಾ ಇರಿ ಅಲ್ಲಿ ಎಕ್ಸಾಂಪಲ್ಗಳನ್ನ. ನೆಕ್ಸ್ಟ್, ದ ಮೆಗ್ನೀಷಿಯಮ್ ರಿಬ್ಬನ್ ಬರ್ನ್ ವಿತ್ ದ ಡಾಸ್ಲಿಂಗ್ ವೈಟ್ ಫ್ಲೇಮ್ ಇನ್ ದ ಏರ್ ಆ್ಯಂಡ್ changes into magnesium oxide. Identify the types of reaction. This is also combination reaction ಆಗಿರುತ್ತೆ. ಏನು Mg reacted with the oxygen it gives MgO. ಓಕೆ, ಏನು ಕೊಡುತ್ತೆ? MgOನ ಕೊಡುವಂಥದ್ದು. ನೆಕ್ಸ್ಟ್, let's see the next question. List out the observation that helps us to determine the chemical reaction as taken. Very important question children. ದಯವಿಟ್ಟು ಇದನ್ನು ನೋಡ್ಕೋಬೇಕಾಗುತ್ತೆ. ಕಾಂಬಿನೇಷನ್ ರಿಯಾಕ್ಷನ್ ಅಂದರೆ ಏನು, ಡಿಕಂಪೋಸಿಷನ್ ರಿಯಾಕ್ಷನು, ಎಕ್ಸಾಂಪಲು. ಓಕೆ, ಇವು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಎಕ್ಸಾಮಿಗೆ. ವೈ ಡಸ್ ದ ಐರನ್ ನೇಲ್ ಚೇಂಜ್ ಇಟ್ಸ್ ಕಲರ್? ವೆರಿ ಇಂಪಾರ್ಟೆಂಟ್. ವೆನ್ ಇಮರ್ಸ್ಡ್ ಇನ್ ದ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ರೈಟ್ ದ ಕೆಮಿಕಲ್ ಈಕ್ವೇಷನ್ ಫಾರ್ ದಿಸ್. ನೋಡಿ, ಐರನ್ ನೇಲ್ನ ನೀವು ಡಿಪ್ಪ ಮಾಡಿದಾಗ ಇನ್ ದ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ವಾಟ್ ಹ್ಯಾಪನ್ ಅಂದರೆ ಏನಾಗುತ್ತೆ, ದ ಕಾಪರ್ ಈಸ್ ಅ ಲೆಸ್ ರಿಯಾಕ್ಟಿವ್ ಡಿಸ್ಪ್ಲೇಸ್ ದ ಏನಾಗುತ್ತೆ, ಕಾಪರ್ ಈಸ್ ಅ ಲೆಸ್ ರಿಯಾಕ್ಟಿವ್ ಆ್ಯಂಡ್ ಐರನ್ ಈಸ್ ಮೋರ್ ರಿಯಾಕ್ಟಿವ್ ಡಿಸ್ಪ್ಲೇಸ್ ದ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್. ಸೊ ದಟ್ ಓಕೆ, ಐರನ್ ಈಸ್ ಮೋರ್ ರಿಯಾಕ್ಟಿವ್ ಏನು ಮಾಡುತ್ತೆ, ಕಾಪರ್ನ ಡಿಸ್ಪ್ಲೇಸ್ ಮಾಡೋವಂಥದ್ದು. ಏನಾಗುತ್ತೆ, FeSO4 ಪ್ಲಸ್ ಕಾಪರ್ನ ಏನಾಗುತ್ತೆ, ಡಿಸ್ಪ್ಲೇಸ್ನ ಮಾಡುತ್ತೆ. ದಿಸ್ ಈಸ್ ಆಲ್ಸೋ ಈಸಿಯೆಸ್ಟ್ ಫಾರ್ 2 ಮಾರ್ಕ್. ಯು ಕ್ಯಾನ್ ಆಲ್ಸೋ ಈಸಿಲಿ ಸಾಲ್ವ್. ಇಲ್ಲೇ ಕೊಟ್ಟಿದ್ದಾರೆ. ಓಕೆ, ಎಸ್, ಯು ಕ್ಯಾನ್ ಈಸಿಲಿ ಆನ್ಸರ್ ಫಾರ್ ಆಲ್ ದಿಸ್ ಕ್ವೆಶನ್. It is possible for the above chemical reaction to place. Justify your answer. ಎಸ್, ಕರೆಕ್ಟಾಗಿದೆ, ಅದು ಏನು ರಾಂಗ್ ಇಲ್ಲ. ಇದು ಕರೆಕ್ಟಾಗಿದೆಯಾ ನೋಡಿ? ಇಲ್ಲ, ಇದು ರಾಂಗು. ಐರನ್ ಈಸ್ ಅ ಮೋರ್ ರಿಯಾಕ್ಟಿವ್, ಹೌದಲ್ವಾ? ಕಾಪರ್ ಇಲ್ಲಿ ಅವ್ರ ರಿಯಾಕ್ಷನೇ ರಾಂಗ್ ಕೊಟ್ಟಿದ್ದಾರೆ. ಓಕೆ, ನಾನು ಮಾಡಿಸಿದ್ನಲ್ಲ ಇದು ರಾಂಗ್ ಇದೆ ನೋಡಿ. ಯಾವತ್ತೇ ಆಗಲಿ ಐರನ್ನ ಡಿಸ್ಪ್ಲೇಸ್ ಮಾಡಲ್ಲ. ಐರನ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ದ ಕಾಪರ್. ಓಕೆ, ಕಾಪರ್ನ ಏನು ಮಾಡುತ್ತೆ, ಐರನ್ನು ಡಿಸ್ಪ್ಲೇಸ್ ಮಾಡುವಂಥದ್ದು. ಅರ್ಥ ಆಗ್ತಿದೆಯಾ? ಎಸ್, ಲೆಟ್ ಸಿ ವಾಟ್ ಈಸ್ ದ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಗಿವ್ ಎನ್ ಎಕ್ಸಾಂಪಲ್. ವಿಚ್ ಕಲರ್ ಪ್ರೆಸಿಪಿಟೇಟ್ ಇಸ್ ಫಾರ್ಮ್ಡ್? Yes, let's see here. A shiny brown colored element X on heated with the air and oxygen ಜೊತೆ ಹೀಟ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಯಾವುದದು? ಕಾಪರ್, ಹೌದಾ? ಎಸ್, ವಿಚ್ ಒನ್ ದಟ್ ಈಸ್? ಕಾಪರ್. ಎಸ್, ಇದರಲ್ಲಿ ಬೇಡ, ಒಂದು ನಿಮಿಷ. ಕಾಪರ್. ನಾನು ಯಾವುದನ್ನು ಮಾಡ್ತಾಯಿದ್ದೀನಿ ಇವಾಗ? 47 ಕ್ವೆಶನ್ನ ಸಾಲ್ವ್ ಮಾಡ್ತಾಯಿದ್ದೀನಿ. ಅಬ್ಸರ್ವ್ ಮಾಡಿ. ಕಾಪರ್ ಪ್ಲಸ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಬೇಕಾದ್ರೆ ಎಸ್ ಏನಾಗುತ್ತೆ, ವೆನ್ ಕಾಪರ್ ರಿಯಾಕ್ಟೆಡ್ ವಿತ್ ಆಕ್ಸಿಜನ್ ಇನ್ ಅಟ್ಮಾಸ್ಫಿಯರಿಕ್ ಏರ್ ಏನಾಗುತ್ತೆ ಅಂದರೆ ದ ಕಾಪರ್ ಆಕ್ಸೈಡ್ ಏನಾಗುತ್ತೆ ನಮಗೆ ಸಿಗೋವಂಥದ್ದು. ಏನಾಗುತ್ತೆ, ಎಕ್ಸ್ ಎಲಿಮೆಂಟ್ ಇಲ್ಲಿ ಏನಾಗುತ್ತೆ, ಎಕ್ಸ್ ಬಂದುಬಿಟ್ಟು ನಮಗೆ ಇಲ್ಲಿ ಕಾಪರ್ ಆಗುತ್ತೆ. ಆನ್ಸರ್ ಈಸ್ ಕಾಪರ್ ಇದಕ್ಕೆ. ಓಕೆ, ಯು ಕ್ಯಾನ್ ಅಬ್ಸರ್ವ್ ದ ಕಾಪರ್ ಆಕ್ಸೈಡ್ ಈಸ್ ಎಸ್ ಎಲಿಮೆಂಟ್. ಓಕೆ, ಇದು ಬ್ಲ್ಯಾಕ್ ಕಲರಲ್ಲಿ ಫಾರ್ಮ್ ಆಗಿರೋವಂಥದ್ದು. ಇದನ್ನು ನೀವು ಬರಿಬೇಕಾಗುತ್ತೆ ಕೇಳಿದ್ರೆ. ಅರ್ಥ ಆಗ್ತಿದೆಯಾ? ದಿಸ್ ಈಸ್ ಈಸಿ. Yes, mention any to measure to prevent the corrosion by painting. ಓಕೆ, ಗ್ರೀಸಿಂಗ್, ಆಯಿಲಿಂಗ್ ಅಪ್ಲೈ ಮಾಡೋದ್ರಿಂದ ಏನು ಮಾಡ್ಬೋದು ನಾವು, ಕೊರೋಷನ್ನ ಪ್ರಿವೆಂಟ್ನ ಮಾಡ್ಬೋದು. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ ಚಿಲ್ಡ್ರನ್, ಎಸ್, ಲೆಟ್ ಸಿ ನೆಕ್ಸ್ಟ್ ಕ್ವೆಶನ್ ವಾಟ್ ದೇ ಗಿವನ್ ಹಿಯರ್. ಎಸ್, ಯು ಕ್ಯಾನ್ ಅಬ್ಸರ್ವ್ ದ ಗಿವನ್ ಇಕ್ವೇಷನ್ represent the reaction of copper sulfate with an element X. Copper sulfate is react with ಯಾವುದು ಇಲ್ಲಿ ಎಕ್ಸ್ ಅನ್ನೋದು? ದ ರಿಯಾಕ್ಷನ್ ಈಸ್ ದಿಸ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ನ ಕೊಟ್ಟಿದ್ದಾರೆ. ಹಾಗಾದರೆ ಏನು Fe ಅನ್ನೋದು ಏನಾಗಿರುತ್ತೆ? ಎಕ್ಸ್ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ದಟ್ ಈಸ್ Fe ಈಸ್ ಅ ರೈಟ್ ಆನ್ಸರ್. ಆ್ಯಂಡ್ ರೈಟ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದ ಕಂಪೌಂಡ್ ದಟ್ ಈಸ್ FeSO4. ಏನಾಗಿರುತ್ತೆ? FeSO4. ಅರ್ಥ
ಯಾವ್ದು ನಾನು ಮಾಡಿದ್ದು ಹೇಳಿ ಇವಾಗ 48 ಕ್ವೆಶನ್ ನಾನು ಸಾಲ್ವ್ ಮಾಡಿದ್ದು. ಇದು ನಿಮಗೆ ಕರೆಕ್ಟಾಗಿ ಎಲ್ಲ ಈಕ್ವೇಷನು ತಲೆಯಲ್ಲಿ ಇರಬೇಕು. ಅರ್ಥ ಆಗ್ತಿದೆಯಾ? ಎಸ್, ಅವಾಗ ಈಸಿ ಆಗುತ್ತೆ. ದಿಸ್ ಡಯಾಗ್ರಾಮ್ ಈಸ್ ವೆರಿ ಇಂಪಾರ್ಟೆಂಟ್ ಚಿಲ್ಡ್ರನ್ಸ್, ದಯವಿಟ್ಟು ನೋಡ್ಕೊಳ್ಳಿ. 2 ಮಾರ್ಕರ್ಗೆ ತುಂಬ ಇಂಪಾರ್ಟೆಂಟ್ ಆಗಿರೋವಂಥದ್ದು. ಎಸ್, ನಾನು ಇಲ್ಲಿ ಇನ್ನೂ ಸಾಲ್ವ್ ಮಾಡಿಸಿಲ್ಲ. ಎಸ್, ಇಲ್ಲಿ ನೋಡಿ. ವಿಚ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ವೆನ್ ಕ್ವಿಕ್ ಲೈಮ್ ಒಬ್ಟೈನ್ಡ್ ಫ್ರಮ್ ದ ಲೈಮ್ಸ್ಟೋನ್ ಕ್ಯಾಲ್ಶಿಯಂ ಕಾರ್ಬನೇಟ್. Quick lime is obtained from the calcium. ಯಾವಾಗ when the calcium carbonate is undergoes decomposition, what happen, ಏನಾಗುತ್ತೆ ನಮಗೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಸಿಗೋವಂಥದ್ದು. ದಟ್ ಈಸ್ ಕ್ಯಾಲ್ಶಿಯಂ ಆಕ್ಸೈಡ್ ಪ್ಲಸ್ H2O ಸಿಗೋವಂಥದ್ದು. ಅರ್ಥ ಆಗ್ತಿದೆಯಾ? ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಚಿಲ್ಡ್ರನ್ಸ್. ಏನಾಗುತ್ತೆ ನಮಗೆ ಕ್ಯಾಲ್ಶಿಯಂ ಆಕ್ಸೈಡ್ ಆ್ಯಂಡ್ ದಟ್ ಈಸ್ ವಿ ಕಾಲ್ ಇಟ್ ಆಸ್ ಅ ಕ್ವಿಕ್ ಲೈಮ್ ಅಂತ ಕರಿತೀವಿ. ಈ ರಿಯಾಕ್ಷನ್ ಫಾರ್ 45 ವೆರಿ ಇಂಪಾರ್ಟೆಂಟ್. ನೀವೆಲ್ಲ ರಿಯಾಕ್ಷನು ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ಎಸ್, ದಿಸ್ ಈಸ್ ಕ್ಲಿಯರ್. ಎಸ್, ರಿಡಕ್ಸ್ ರಿಯಾಕ್ಷನ್ ಅಂದರೆ ಏನು? ರಿಡಕ್ಷನ್ ಮತ್ತು ಬೋತ್ ರಿಡಕ್ಷನ್ ಆ್ಯಂಡ್ ಆಕ್ಸಿಡೇಷನ್ಸ್ ಆರ್ ಹ್ಯಾಪನಿಂಗ್ ಅಟ್ ದ ಸೇಮ್ ಟೈಮ್. ಅಂದರೆ ಒಂದೇ ಟೈಮಲ್ಲಿ ಆಗೋವಂಥದ್ದನ್ನ ನಾವೇನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಅನ್ ಆಕ್ಸಿಡೇಷನ್ ಅಂತ ಕರೆಯುವಂಥದ್ದು. ವಾಟ್ ಈಸ್ ದ ರೆಡಾಕ್ಸ್ ರಿಯಾಕ್ಷನ್ ಅಂದರೆ ಮಕ್ಕಳ ನೋಡಿ, ದ ರಿಯಾಕ್ಷನ್ ಇನ್ ವಿಚ್ ಒನ್ ರಿಯಾಕ್ಟೆಂಟ್ ಗೆಟ್ ಆಕ್ಸಿಡೈಸ್ಡ್ ವೈಲ್ ಅದರ್ ಗೆಟ್ಸ್ ರಿಡಕ್ಷನ್. ಅಂದರೆ ಅದೇ ಎರಡು ಆಗ್ತಿರೋ ಅಂಥದ್ದು ಏನು ಆಕ್ಸಿಡೇಷನ್ ಆ್ಯಂಡ್ ಅನದರ್ ಒನ್ ಈಸ್ ರಿಡಕ್ಷನ್. ಎರಡು ಆಗೋವಂಥದ್ದನ್ನ ನಾವು ಏನಂತ ಏನಾಗುವಂಥದ್ದು ಅದನ್ನು ನಾವೇನಂತ ಕರಿತೀವಿ? ರೆಡಾಕ್ಸ್ ರಿಯಾಕ್ಷನ್ ಅಂತ ಕರೀತಾರೆ. ಎಕ್ಸಾಂಪಲ್ ಕೊಡಿ ಅಂದರೆ ಯಾವ ರೀತಿ ಎಕ್ಸಾಂಪಲ್ನ ಕೊಡ್ತೀರಾ ಮಕ್ಕಳ ಇದಕ್ಕೆ ಅನ್ನೋದಾದರೆ ನೀವು ಅಬ್ಸರ್ವ್ ಮಾಡ್ಬೋದು ಯಾವ ಎಕ್ಸಾಂಪಲ್ ಕೊಡಬೇಕು ಅಂತ. ಎಸ್, ನಿಮಗೆ ಆಲ್ರೆಡಿ ಎಕ್ಸಾಂಪಲ್ ಗೊತ್ತಿದೆ. ಯಾವುದು? ಕಾಪರ್ ಆಕ್ಸೈಡ್ ಪ್ಲಸ್ H2 ರಿಯಾಕ್ಟ್ ವಿತ್ ಕಾಪರ್ ಪ್ಲಸ್ H2O ಕೊಡುತ್ತೆ. ಆ ಒಂದನ್ನು ಬರೆದುಬಿಟ್ಟು ನೀವು ಆಕ್ಸಿಡೇಷನ್ ರಿಡಕ್ಷನ್ ಆಗ್ತಿರೋದನ್ನ ಗುರುತಿಸಿದ್ರೆ ನಿಮಗೆ 2 ಮಾರ್ಕರ್ ಕ್ವೆಶನ್ ಆನ್ಸರ್ ಸಿಗೋವಂಥದ್ದು. ನಿಮಗೆ 2 ಮಾರ್ಕ್ಸ್ ಸಿಗೋವಂಥದ್ದು. ಅದು ಒಂದು 2 ಮಾರ್ಕರ್ ಕ್ವೆಶನ್. ನೇಮ್ ದ ಬ್ರೌನ್ ಫ್ಯೂಮ್ಸ್ ಲಿಬರೇಟೆಡ್ ವೆನ್ ದ ಲೆಡ್ ನೈಟ್ರೇಟ್ ಈಸ್ ಹೀಟೆಡ್. ಯಾವಾಗ ಒಂದು ಲೆಡ್ ನೈಟ್ರೇಟ್ನ ಹೀಟ್ ಮಾಡ್ತೀರಾ ಆವಾಗ ನಿಮಗೆ ಸಿಗೋವಂಥದ್ದು ಏನಾಗಿರುತ್ತೆ ಅಂತ ಕೇಳ್ತಿದ್ರೆ ಏನಾಗಿರುತ್ತೆ? ವಾಟ್ ಹ್ಯಾಪನ್ ವೆನ್ ದ ಲೆಡ್ ನೈಟ್ರೇಟ್ ಈಸ್ ಹೀಟೆಡ್? ಏನಾಗಿರುತ್ತೆ? ರೈಟ್ ದ ಕೆಮಿಕಲ್ ರಿಯಾಕ್ಷನ್ ಅಂತ ಕೇಳ್ತಿದ್ದಾರೆ. ಯಾವುದಕ್ಕೆ? ನೇಮ್ ದ ಬ್ರೌನ್ ಫ್ಯೂಮ್ಸ್ ಆರ್ ಲಿಬರೇಟೆಡ್ ವೆನ್ ದ ಲೆಡ್ ನೈಟ್ರೇಟ್ ಈಸ್ ಹೀಟೆಡ್. ಯಾವಾಗ ಲೆಡ್ ನೈಟ್ರೇಟ್ನ ಹೀಟ್ ಮಾಡ್ತೀರಾ ಏನು? ವೆನ್ ದ ಲೆಡ್ ನೈಟ್ರೇಟ್ ಹೀಟೆಡ್ ಏನಾಗುತ್ತೆ? ಡೆಲ್ಟಾ ಈಸ್ ರಿಪ್ರೆಸೆಂಟೆಡ್ ದ ಹೀಟ್ ಮಾಡ್ತಾ ಇದೀವಂತ. ಲೆಡ್ ಆಕ್ಸೈಡ್ ಸಿಗುತ್ತೆ ಪ್ಲಸ್ NO2 ಸಿಗುತ್ತೆ, ದೆನ್ ಪ್ಲಸ್ ಆಕ್ಸಿಜನ್ ಸಿಗುತ್ತೆ. ಎಸ್, ದ ಲೆಡ್ ಆಕ್ಸೈಡ್ ಇಸ್ ದ ಏನಾಗಿರುವಂಥದ್ದು? ಅದು ಬ್ರೌನ್ ಫ್ಯೂಮ್ಸ್ಗಳನ್ನ ರಿಲೀಸ್ ಮಾಡುವಂಥದ್ದಾಗಿರುತ್ತೆ. ಅರ್ಥ ಆಗ್ತಿದೆಯಾ? ಎಸ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ನಿಮ್ಮ 44 ಕ್ವೆಶನ್ಗೆ ಆನ್ಸರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್, ವಿಚ್ ಕಲರ್ಡ್ ಪ್ರೆಸಿಪಿಟೇಟ್ ಈಸ್ ಫಾರ್ಮ್ಡ್ ವ್ಯಾನ್ ಲೆಡ್ ನೈಟ್ರೇಟ್ ಈಸ್ ಮಿಕ್ಸ್ಡ್ ವಿತ್ ದ ಪೊಟ್ಯಾಷಿಯಮ್ ಅಯೋಡೈಡ್. ಅಂದರೆ ವೆನ್ ದ ಲೆಡ್ ನೈಟ್ರೇಟ್, ಅಬ್ಸರ್ವ್ ಮಾಡಿ, ವೆನ್ lead nitrate is reacted with the ಏನಾಗುತ್ತೆ? ಹೀಟ್ ಮಾಡಿದಾಗ ನಮಗೇನಾಗುತ್ತೆ? ಬ್ರೌನ್ ಫ್ಯೂಮ್ಸ್ಗಳನ್ನ ಯಾವುದು ನಮಗೆ ರಿಲೀಸ್ ಮಾಡುವಂಥದ್ದಾಗಿರುತ್ತೆ? ನಮ್ಮದು NO2 ಅಂದರೆ ನೈಟ್ರೋಜನ್ ಡೈಆಕ್ಸೈಡ್ ಏನಾಗುತ್ತೆ ನಮಗೆ ಇದರಲ್ಲಿ ಏನಾಗುವಂಥದ್ದು? ಬ್ರೌನ್ ಫ್ಯೂಮ್ಸ್ಗಳನ್ನ ರಿಲೀಸ್ ಮಾಡುವಂಥದ್ದು. ಇಲ್ಲಿ ಆ್ಯಂಡ್ ದೆನ್ ನೈಟ್ರೋಜನ್ ಆಕ್ಸೈಡ್ ಪ್ಲಸ್ ಆಕ್ಸಿಜನ್ ಇದೇನು ಫ್ಯೂಮ್ಸ್ಗಳನ್ನ ರಿಲೀಸ್ ಮಾಡುವಂಥದ್ದು? ಏನು ಮಾಡುತ್ತೆ? ಎಲ್ಲೋ ಫ್ಯೂಮ್ಸ್ಗಳನ್ನ ರಿಲೀಸ್ ಮಾಡುವಂಥದ್ದಾಗಿರುತ್ತೆ. ಅರ್ಥ ಆಗ್ತಿದೆ ಚಿಲ್ಡ್ರನ್ಸ್? ಎಸ್, ಗಾಟ್ ಇಟ್. ವಾಟ್ ಈಸ್ ದ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್? ಅದು ನೀವೇ ಬರಿತೀರಾ. ಎಸ್, ಇನ್ನೆಲ್ಲ ಈಸಿ. ತುಂಬ ವೆರಿ ಡಿಫಿಕಲ್ಟಿ ಅನ್ಸೋದು ಮಾತ್ರ ನಾನು ಮಾಡ್ತಾ ಇರೋದಿಲ್ಲಿ. ಎಸ್, you understand now, everything is okay. Yes, let's come to the 3 marks question. when the sodium sulfate is reacted with, ಯಾವಾಗ ಸೋಡಿಯಂ ಸಲ್ಫೇಟ್ ರಿಯಾಕ್ಟ್ ಆಗ್ತಾ ಇರುತ್ತೆ ಯಾವುದ್ರ ಜೊತೆ? ಅಬ್ಸರ್ವ್ ಮಾಡಿ, ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಅಂತ. ಎಸ್, ಯು ಕ್ಯಾನ್ ಅಬ್ಸರ್ವ್. when a sodium sulfate Na2SO4
ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಯಾವುದಿಲ್ಲಿ ಬೇರಿಯಂ ಸಲ್ಫೇಟ್ ಈಸ್ ವೈಟ್ ಪ್ರೆಸಿಪಿಟೇಟ್ನ ಫಾರ್ಮ್ ಮಾಡ್ತಿರೋದು. ಅಯಾನ್ಸ್ಗಳು ಯಾವುದ್ಯಾವುದಾಗಿರುತ್ತೆ, ಕ್ಲೋರಿನ್ ಆ್ಯಂಡ್ ಸಲ್ಫೇಟ್ ಈಸ್ ದ ಅಯಾನ್ಸ್ಗಳಾಗಿರೋದು. ಮೆನ್ಷನ್ ದ ರಿಯಾಕ್ಷನ್, ದಿಸ್ ಈಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್, ಯಾವುದಾಗಿರುತ್ತೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ಆಗಿರೋವಂಥದ್ದು. ಎಸ್, ನೌ ಯು ಅಂಡರ್ಸ್ಟ್ಯಾಂಡ್ ಹೌ ಟು ಮೇಕ್ ದಿಸ್. ಓಕೆ, ದ ಸ್ಟ್ರಿಪ್ ಆಫ್ ಅ ಜಿಂಕ್ ಐರನ್ ಮೆಗ್ನೀಷಿಯಮ್, ನಿಮಗೆ ಗೊತ್ತಿರಬೇಕು ದ ರಿಯಾಕ್ಟಿವಿಟಿ ಸೀರೀಸ್ ಗೊತ್ತಿತ್ತು ಅಂದರೆ ಈ ಕ್ವಶನ್ನ ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ನಾನೊಂದು ಈಸಿ ಟ್ರಿಕ್ಕಲ್ಲಿ ಹೇಳ್ಕೊಡ್ತೀನಿ ನೋಡಿ. ಕಾವೇರಿ ನದಿಯ ಕಲಾಪ, ಒನ್ ಸೆಕೆಂಡ್ ವೇಟ್, ಕಲಾಪ ಮಾರ್ಗ ಕಾವೇರಿ ನದಿಯ, ಒಂದು ಸೆಕೆಂಡ್, ಕಾವೇರಿ ನದಿಯ ಕಲಾಪ ಮಾರ್ಗ ಅಲೆಯಿತು ಜಿಂಕೆಟ್ ಫೆಬ್ರವರಿ ಪಬ್ನಲ್ಲಿ ಬೆಳ್ಳಿ ಚಿನ್ನ, AgAu. ಓಕೆ, ರಿಯಾಕ್ಟಿವಿಟಿ ಸೀರೀಸ್ ನಿಮ್ಮ ತಲೆಯಲ್ಲಿರಬೇಕು. ಎಸ್, ಅರ್ಥ ಆಗ್ತಿದೆಯಾ ನಿಮಗೆ? ಈ ರಿಯಾಕ್ಟಿವಿಟಿ ಸೀರೀಸು ಕರೆಕ್ಟಾಗಿ ನೆನಪಿತ್ತು ಅಂದರೆ ಯು ಕ್ಯಾನ್ ಈಸಿಲಿ ಸಾಲ್ವ್ ಇಯರ್. ಓಕೆ, ಅರ್ಥ ಆಗ್ತಿದೆಯಾ? ನೀವು ಈಸಿಯಾಗಿ ಸಾಲ್ವ್ ಮಾಡೋ ಅಂಥದ್ದಾಗಿರುತ್ತೆ. ಎಸ್, ಯಾವ ರೀತಿ ಅಂತ ಇಲ್ಲಿ ನಾನು ನಿಮ್ಗೆ ಈಸಿಯಾಗಿ ಬರೆದು ತೋರಿಸ್ತೀನಿ. ಇದು ಕಾಣಿಸ್ತಿಲ್ಲ ಅನ್ಕೋತೀನಿ. ಎಸ್, ಯು ಕ್ಯಾನ್ ಅಬ್ಸರ್ವ್. ನಾನು ಇಲ್ಲಿ ಬರಿತೀನಿ. ಎಸ್, ಜಾಗನೇ ಇಲ್ಲ. ಎಸ್, ಇಲ್ಲಿದೆ ನೋಡಿ. ಈ ಸ್ಪೇಸಲ್ಲಿ ನಾನು ರಿಯಾಕ್ಟಿವಿಟಿ ಸೀರೀಸ್ ಬರಿತೀನಿ. ಕಾವೇರಿ ನದಿಯ, ಒನ್ ಸೆಕೆಂಡ್ ವೇಟ್, ಕಾವೇರಿ ನದಿಯ ಕಲಾಪ ಮಾರ್ಗ ಅಲೆಯಿತು ಜಿಂಕೆ ಫೆಬ್ರವರಿ ಪಬ್ನಲ್ಲಿ ಕುಳಿತು ಹಾಗೆ ಬೆಳ್ಳಿ ಚಿನ್ನ, AgAu. ಓಕೆ, ಈ ಆರ್ಡರ್ ವೈಸ್ ನಿಮಗೆ ನೆನ್ಪಿಟ್ಕೋಬೇಕಂದ್ರೆ ಕಾವೇರಿ ನದಿಯ ಕಲಾಪ ಮಾರ್ಗ ಅಲೆಯಿತು ಜಿಂಕೆ ಫೆಬ್ರವರಿ ಪಬ್ನಲ್ಲಿ ಕುಳಿತು, PB. ಓಕೆ, ಪಬ್ನಲ್ಲಿ ಕುಳಿತು ಹಾಗೆ ಚಿನ್ನ ಬೆಳ್ಳಿ. ಅರ್ಥ ಆಗ್ತಿದೆಯಾ? ಎಸ್, ಬೆಳ್ಳಿ ಚಿನ್ನ, ಸಾರಿ. ಓಕೆ, ಈ ರಿಯಾಕ್ಟಿವಿಟಿ ಸೀರೀಸ್ನ ನಿಮ್ಮ ತಲೆಯಲ್ಲಿ ಇಟ್ಕೊಬೇಕು. ಎಸ್, ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತ ಅಬ್ಸರ್ವ್ ಮಾಡಿ. ಎಸ್, ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡೋಣ. ಎಸ್, ಯು ಕ್ಯಾನ್ ಅಬ್ಸರ್ವ್ ಹಿಯರ್ ದ ಕ್ವೆಶನ್, ವೆರಿ ಇಂಪಾರ್ಟೆಂಟ್ ಚಿಲ್ಡ್ರನ್ಸ್. ವೇರ್ ಇಸ್ ದಿಸ್ ಕ್ವೆಶನ್? ಎಸ್, ಇಲ್ಲಿದೆ. ಎ ಸ್ಟ್ರಿಪ್, ಎ ಜಿಂಕ್, ಐರನ್, ಮೆಗ್ನೀಷಿಯಮ್ ಆ್ಯಂಡ್ ಕಾಪರ್ ಆರ್ ಟೇಕನ್ ಇನ್ ಅ ಟೆಸ್ಟ್ ಟ್ಯೂಬ್ A and B. ಓಕೆ, ಈ ಒಂದು ಮೆಗ್ನೀಷಿಯಮು, ಐರನ್ನು, ಜಿಂಕು, ಕಾಪರ್ನ ಏನು ಮಾಡಿದ್ದಾರೆ, ಟೆಸ್ಟ್ ಟ್ಯೂಬ್ಗಳಲ್ಲಿ ತೊಗೊಂಡಿದ್ದಾರೆ. ಈಕ್ವಲ್ ಅಮೌಂಟ್ ಆಫ್ ಫೆರೋಸಲ್ಫೇಟ್ ಜೊತೆ ಸೊಲ್ಯೂಷನ್ ಈಸ್ ಆ್ಯಡೆಡ್ ಟು ದಿಸ್ ಟೆಸ್ಟ್ ಟ್ಯೂಬ್. ಆ್ಯಂಡ್ in which of this test tube does the chemical reaction, ಯಾವುದರಲ್ಲಿ ಆಗೋ ಅಂಥದ್ದು ನೋಡಿ ಇಷ್ಟರಲ್ಲಿ. ಎಸ್, ನೋಡಿ ಇಲ್ಲಿ ಫೆರೋಸಲ್ಫೇಟ್ನ ಆ್ಯಡ್ ಮಾಡಿದಾಗ ಫೆರೋಸಲ್ಫೇಟ್ ಎಲ್ಲಿದೆ, ಇಲ್ಲಿದೆ. ಎಸ್, ಅಲ್ಯೂಮಿನಿಯಂ ಈಸ್ ಮೋರ್, ಐರನ್ ಕೊಟ್ಟಿದ್ದಾರೆ Fe ರಿಯಾಕ್ಟ್ ಆಗಬೇಕಾದ್ರೆ ನೋಡಿ ಏನು ಅದರಲ್ಲಿ ಯಾವುದೇ ಒಂದು ರಿಯಾಕ್ಷನ್ ಆಗೋದಿಲ್ಲ. ಯು ಕ್ಯಾನ್ ಲೀವ್, ಐರನ್ ಬೇಡ. ಜಿಂಕ್ ಮತ್ತು ಐರನ್ ನೋಡಿ. ಎಸ್, ನೋಡಿ ರಿಯಾಕ್ಟಿವಿಟಿ ಸೀರೀಸಲ್ಲಿ. ಎಸ್, ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದೆನ್, ಅಂದರೆ ಇದು ಫಸ್ಟಲ್ಲಿದೆ, ಇದು ಕೆಳಗಡೆ ಇದೆ, ಅದ್ರ ಕೆಳಗಡೆ. ಹಾಗಾದ್ರೆ ಏನಾಗಿರುತ್ತೆ ಅಬ್ಸರ್ವ್ ಮಾಡಿ. ರಿಯಾಕ್ಷನ್ ಇಲ್ಲಿ ಬರಿತೀನಿ. ಜಿಂಕ್ ಪ್ಲಸ್ Fe, ಒನ್ ಸೆಕೆಂಡ್ ವೆಯ್ಟ್, ಕರೆಕ್ಟಾಗಿ FeSO4 ಇಟ್ ಗಿವ್ಸ್ ಏನಾಗಿರುತ್ತೆ, ದಟ್ ಈಸ್ ಜಿಂಕ್ ಸಲ್ಫೇಟ್ನ ಕೊಡುತ್ತೆ. ಪ್ಲಸ್ ಏನಾಗುತ್ತೆ, Feನ ಏನು ಮಾಡುತ್ತೆ, ಡಿಸ್ಪ್ಲೇಸ್ ಮಾಡುತ್ತೆ. ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ಇಲ್ಲಿ. ಅರ್ಥ ಆಗ್ತಿದೆಯಾ? ಈಸಿಯಾಗಿ ಮಾಡ್ಬೋದು. ಇನ್ನೆಲ್ಲ ನೀವೇ ಮಾಡ್ತೀರಾ ಅಂದ್ಕೊಂಡು ನಾನು ಅದನ್ನು ಸಾಲ್ವ್ ಮಾಡ್ತಿಲ್ಲ. ಈಸಿಯಾಗಿದೆ, ನೀವು ಆ ರಿಯಾಕ್ಟಿವಿಟಿ ಸೀರೀಸ್ನ ನೋಡ್ಕೊಂಡು ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವೆಶನ್ ರೈಟ್. ನೆಕ್ಸ್ಟು ಟೇಕ್ಸ್ ಪ್ಲೇಸ್
ದ ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಆ್ಯಂಡ್ ವೈ. ಅದು ನಿಗ್ಯೂ ರೀಸನ್ ಕ್ವಶನ್, ಯಾಕಂದರೆ ಮೋರ್ ರಿಯಾಕ್ಟಿವ್. ಓಕೆ, ಸೊ ದಟ್ ಡಿಸ್ಪ್ಲೇಸ್ ಮಾಡ್ತಿದೆ. ರೈಟ್ ದ ಕೆಮಿಕಲ್ ಈಕ್ವೇಷನ್ ಫಾರ್ ದ ರಿಯಾಕ್ಷನ್ ಟೇಕಿಂಗ್ ಪ್ಲೇಸ್ ಇಯರ್. ಎಸ್, ಯು ಕ್ಯಾನ್ ರೈಟ್. ಓಕೆ, ಎಕ್ಸ್ಪ್ಲೈನ್ ವಿತ್ ದ ಎಕ್ಸಾಂಪಲ್ ಈಚ್ ಫಾರ್ ದ ಡಿಕಂಪೋಸಿಷನ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ವೆನ್ ಎನರ್ಜಿ ಇಸ್ ಅಪ್ಲೈಡ್ ಇನ್ ಫಾರ್ಮ್ ಆಫ್ ಹೀಟ್. ಡಿಕಂಪೋಸಿಷನ್ ರಿಯಾಕ್ಷನ್ ಯಾವ್ದ್ಯಾವುದು? ಹೀಟ್ ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಕನ್ಸಿಡರ್ ಮಾಡೋದಾದರೆ ನಾನು ಒಂದು ಎಕ್ಸಾಂಪಲ್ನ ಕನ್ಸಿಡರ್ ಮಾಡ್ಕೋತೀನಿ. ಅದು ಎಕ್ಸಾಂಪಲ್ ಏನು ಅಂದರೆ, ಹೀಟ್, ಲೈಟ್ ಆ್ಯಂಡ್ ಎಲೆಕ್ಟ್ರಿಸಿಟಿನ ಯೂಸ್ ಮಾಡಿಕೊಂಡು ಮಾಡಿ ಅಂತ ಹೇಳ್ತಿದ್ದಾರೆ. ಸರಿ, ಹಾಗಾದರೆ ಥರ್ಮಲ್ ಈ ಕ್ವೆಶನ್ ನೋಡಿ ಏನು ಅಂತ. ಹೀಟ್ನ ಅಬ್ಸರ್ವ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಹೀಟ್ ಯಾವುದರಲ್ಲಿ, ನಾನು ಆಗಲೇ ಒಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡ್ಕೊಂಡಿದ್ದೆ. ಎಸ್, ಕ್ಯಾಲ್ಶಿಯಂ ಕಾರ್ಬನೇಟ್ ಗಿವ್ಸ್ ಹೀಟ್ ಆದಾಗ ಏನಾಗುತ್ತೆ ನಮಗೆ, ಕ್ಯಾಲ್ಶಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಏನಾಗುವಂಥ ರಿಲೀಸ್ ಆಗುವಂಥದ್ದು. ಇದನ್ನು ನೀವು ಹೀಟಿಗೆ ಕೊಡ್ಬೋದು. ಯಾವುದರಲ್ಲಿ? ದಟ್ ಈಸ್ ಇನ್ ದ ಡಿಕಂಪೋಸಿಷನ್ ರಿಯಾಕ್ಷನಲ್ಲಿ. ಅರ್ಥ ಆಗ್ತಿದೆಯಾ? ಎಸ್, ಅದರಲ್ಲಿ 3 ಟೈಪ್ಸ್ ಇದೆ ಅಲ್ವಾ, ಹೀಟ್, ಲೈಟ್, ಎಲೆಕ್ಟ್ರಿಸಿಟಿಲಿ. ಹೌದಾ? ಒನ್ ಈಸ್ ಥರ್ಮಲ್ ಡಿಕಂಪೋಸಿಷನ್, ಫೋಟೋ ಕೆಮಿಕಲ್ ಡಿಕಂಪೋಸಿಷನ್, ಎಲೆಕ್ಟ್ರೋಲಿಟಿಕ್ ಡಿಕಂಪೋಸಿಷನ್ ಅಂತ ಕರೀತಾರೆ. ನಿಮಗಿಲ್ಲಿ ನಾರ್ಮಲ್ ಆಗಿ ಹೀಟ್, ಲೈಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಅಂತ ಕೊಟ್ಟಿದ್ದಾರೆ. ಲೈಟ್ ಅಂದರೆ ಏನು? ಸನ್ಲೈಟ್ ಮೂಲಕ. ಫಾರ್ ಎಕ್ಸಾಂಪಲ್ AgClನ ನಾನು ಸನ್ಲೈಟಲ್ಲಿ ಎಕ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ, Ag ಆ್ಯಂಡ್ ಕ್ಲೋರಿನ್ ಆಗಿ ಏನಾಗುವಂಥದ್ದು, ಸಪ್ರೇಟ್ ಆಗುವಂಥದ್ದು. ಅರ್ಥ ಆಗ್ತಿದೆಯಾ? ಎಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಲೈಟ್. ಓಕೆ, ದೆನ್ ಕಮಿಂಗ್ ಟು ದ ನೆಕ್ಸ್ಟ್, ನಾವು ವಾಟರ್ದು ಮಾಡಿದ್ವಿ. ವಾಟರಲ್ಲಿ ಏನಾಯಿತು, ವಾಟರಲ್ಲಿ ಸಪ್ರೇಷನ್ ಏನಾಯಿತು, ಎಲೆಕ್ಟ್ರಿಸಿಟಿನ ಅಬ್ಸರ್ವ್ ಮಾಡ್ಕೊಂಡು ಏನು ಮಾಡ್ತೀವಿ, ಎಲೆಕ್ಟ್ರಿಕ್ ಎನರ್ಜಿನ H2 + O2 ಅಂತ ಏನಾಯಿತು, ಡಿಕಂಪೋಸ್ ಆಯಿತು. ದಿಸ್ ಈಸ್ ಫಾರ್ ಎಲೆಕ್ಟ್ರೋಲಿಟಿಕ್ ಡಿಕಂಪೋಸಿಷನ್ ಅಂತ ಕರೀತಾರೆ. ನಾನು ಶಾರ್ಟಾಗಿ ಬರೆದಿದ್ದೀನಿ. ಎಸ್, ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಈಗ ಏನೇನು ಬರೆಸ್ತಿದ್ದೀನೋ ಅದೆಲ್ಲ ಫೈನಲಿಗೆ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳ. ನೇಮ್ ದ ಸಾಲ್ಟ್ ದಟ್ ಆರ್ ಯೂಸ್ ಟು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿ. ಎಸ್, ವೆರಿ ಇಂಪಾರ್ಟೆಂಟ್. ಯಾವ್ಯಾವುದದು? ದಟ್ ಈಸ್ ಬೇರಿಯಂ ಕ್ಲೋರೈಡ್, ಸಿಲ್ವರ್ ಕ್ಲೋರೈಡ್. ಯಾವುದ್ಯಾವುದಪ್ಪ ಅದು? ಎಸ್, ಒನ್ಸ್ ಅಗೇನ್ ಅಬ್ಸರ್ವ್ ಹಿಯರ್. ದಟ್ ಈಸ್ silver chloride and another one is silver bromide. Okay, very important children. ಇವೆರಡು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿಲಿ ಯೂಸ್ ಮಾಡುವಂತಹ ಸಾಲ್ಟ್ಸ್ಗಳಾಗಿರುತ್ತೆ. ಎಸ್, ವೆರಿ ವೆರಿ ಇಂಪಾರ್ಟೆಂಟ್. ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿಲಿ ರೈಟ್ ದ ಈಕ್ವೇಷನ್. ಈಗ ತಾನೇ ನಾನು ಒಂದು ಈಕ್ವೇಷನ್ನ ಬರೆದು ತೋರಿಸ್ದೆ. ಎಸ್, ದಟ್ ಈಸ್ AgCl. ವೆನ್ ಎಕ್ಸ್ಪೋಸ್ ಟು ದ ಸನ್ಲೈಟ್ ವಾಟ್ ಹ್ಯಾಪನ್, Ag + Cl2 ಆಗಿ ಏನಾಗುವಂಥದ್ದು, ಕನ್ವರ್ಟ್ ಆಗುವಂಥದ್ದು. ಅದೇ ರೀತಿ ಬ್ರೋಮೈಡ್ನ ಕನ್ಸಿಡರ್ ಮಾಡಿದಾಗ, ಎಸ್, ಯು ಕ್ಯಾನ್ ಅಬ್ಸರ್ವ್ ಸಿಲ್ವರ್ ಬ್ರೋಮೈಡ್. ಎಸ್, ಸಿಲ್ವರ್ ಬ್ರೋಮೈಡ್ನ ಕನ್ಸಿಡರ್ ಮಾಡಿದಾಗ ಎಕ್ಸ್ಪೋಸ್ ಟು ದ ಸನ್ಲೈಟ್ ಏನಾಗುತ್ತೆ, Ag + Br. ಓಕೆ, ಏನಾಗುವಂಥದ್ದು, ಈ ರೀತಿ ಒಂದು ರಿಯಾಕ್ಷನು ಬರುವಂಥದ್ದು. ಎಸ್, ಇಲ್ಲಿ ಇನ್ನೊಂದು ಏನು ಕ್ವಶನ್ ಕೊಟ್ಟಿದ್ದಾರೆ ಅಂದರೆ, ದ ಸೊಲ್ಯೂಷನ್ ಸಬ್ಸ್ಟೆನ್ಸ್ ಝೆಡ್ ಈಸ್ ಯೂಸ್ಡ್ ಫಾರ್ ವೈಟ್ ವಾಷಿಂಗಿಗೆ ಯೂಸ್ ಮಾಡ್ತಾರಂತೆ. ನೇಮ್ ದ ಸಬ್ಸ್ಟೆನ್ಸ್ ಝೆಡ್ ಆ್ಯಂಡ್ ರೈಟ್ ಇಟ್ಸ್ ಮಾಲಿಕ್ಯುಲರ್ ಫಾರ್ಮುಲಾ ಆ್ಯಂಡ್ ರೈಟ್ ದ ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಷನ್ ಫಾರ್ ಝೆಡ್ ಇಸ್ ರಿಯಾಕ್ಟೆಡ್ ವಿತ್ ವಾಟರ್. ಯಾವುದನ್ನ ವೈಟ್ ವಾಷಿಂಗಿಗೆ ಯೂಸ್ ಮಾಡುವಂಥದ್ದು? ದಟ್ ಈಸ್ ಕ್ಯಾಲ್ಶಿಯಂ ಕಾರ್ಬನೇಟ್. ಯಾವುದು? ದಟ್ ಈಸ್ ಕ್ಯಾಲ್ಶಿಯಂ ಕಾರ್ಬನೇಟ್ನ ಏನು ಮಾಡ್ತಾರೆ, ಯೂಸ್ ಮಾಡುವಂಥದ್ದು ವೈಟ್ ವಾಷಿಂಗಲ್ಲಿ. ಎಸ್, ಇದನ್ನು ಕೂಡ ನನ್ನ ಒಂದು ವಿಡಿಯೋದಲ್ಲಿ ಹಾಕಿದ್ದೆ. ಯಾರ್ಯಾರು ನೋಡಿಲ್ಲ ದಯವಿಟ್ಟು ಈ ಪ್ರಶ್ನೆಯನ್ನು ಕೂಡ ನೀವು ನೋಡ್ಕೋಬೇಕಾಗುತ್ತೆ. ದಟ್ ಈಸ್ ಕ್ಯಾಲ್ಶಿಯಂ ಕಾರ್ಬನೇಟ್ನ ಏನು ಮಾಡ್ತಾರೆ, ವೈಟ್ ವಾಷಿಂಗಲ್ಲಿ ಯೂಸ್ ಮಾಡುವಂಥದ್ದು. ಯಾವಾಗ? ಎಸ್, ರೈಟ್ ದ ಫಾರ್ಮುಲಾ, ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಇದೆ. ಎಸ್, ಯು ಕ್ಯಾನ್ ರೈಟ್ ದಿಸ್ ಒನ್. Write the balanced chemical equation when calcium carbonate, yes, that is calcium oxide. Calcium oxide ಯಾವಾಗ? ಕ್ಯಾಲ್ಶಿಯಂ ಆಕ್ಸೈಡ್. ಎಸ್, ನೋಡಿ, ಕ್ಯಾಲ್ಶಿಯಂ ಕಾರ್ಬನೇಟ್ ಬಂದ್ಬಿಟ್ಟು ವೈಟ್ ವಾಷಿಂಗಲ್ಲಿ ಯೂಸ್ ಮಾಡ್ತಾರೆ. ಎಸ್, ಅದು ವಾಟರ್ ಜೊತೆ ಒಂದು ಸ್ವಲ್ಪ ಐತೆ. ಊಟ ಟೈಮಲ್ಲಿ 1.5. ಸಾರಿ ಚಿಲ್ಡ್ರನ್ಸ್, ದಟ್ ಈಸ್ ಕ್ಯಾಲ್ಶಿಯಂ ಕಾರ್ಬನೇಟು. ಯಾವಾಗ ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೋ ನೋಡಿ, ಈ ಒಂದು ಕ್ಯಾಲ್ಶಿಯಂ ಆಕ್ಸೈಡ್ ಈಸ್ ದ ವೈಟ್ ವಾಷಿಂಗಲ್ಲಿ ಯೂಸ್ ಮಾಡುವಂಥದ್ದಾಗಿರುತ್ತೆ. ಅರ್ಥ ಆಗ್ತಿದೆಯಾ? ಎಸ್, ಐ ವಿಲ್ ಶೋ ಯು ವೇರ್ ಇಸ್ ದಟ್. ಎಸ್,
ಯು ಕ್ಯಾನ್ ಲಿಸನ್. ಇಲ್ಲಿದೆ ಕ್ವೆಶನ್. ಎಸ್, ಇದನ್ನು ನಾನು ಹೇಳ್ತಿದ್ದೆ. ವೈಟ್ ವಾಷಿಂಗಲ್ಲಿ ಯೂಸ್ ಮಾಡುವಂಥದ್ದು ದಟ್ ಈಸ್ ಕ್ಯಾಲ್ಶಿಯಂ ಆಕ್ಸೈಡ್ ಆಗಿರುತ್ತೆ. ಅದು ಯಾವಾಗ ಕ್ಯಾಲ್ಶಿಯಂ ಆಕ್ಸೈಡ್ ಈಸ್ ರಿಯಾಕ್ಟೆಡ್ ವಿತ್ ದ ವಾಟರ್ ನಮಗೇನು ಸಿಗುತ್ತೆ, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಸಿಗುವಂಥದ್ದು. ಅರ್ಥ ಆಗ್ತಿದೆಯಾ? ಎಸ್, ದಿಸ್ ಈಸ್ ರೈಟ್ ಆನ್ಸರ್. ಓಕೆ ಚಿಲ್ಡ್ರನ್ಸ್, ಎಸ್ ಲೆಟ್ಸ್ ಸಿ. ದಿಸ್ ಇಸ್ ಬ್ಯಾಲೆನ್ಸ್ ಮಾಡಿ ಅಂತ ಹೇಳಿದ್ದಾರೆ, ನೀವು ಬ್ಯಾಲೆನ್ಸ್ ಮಾಡಿ. ಓಕೆ, ಎಸ್ ನೆಕ್ಸ್ಟ್. ಎಸ್, ಯು ಕ್ಯಾನ್ ಅಬ್ಸರ್ವ್ ಹಿಯರ್. ನೆಕ್ಸ್ಟ್ ಇದು ಕೂಡ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಲೇಟೆಡ್ ಕ್ವಶನ್ನ ಕೊಟ್ಟಿದ್ದಾರೆ, ಸಾಲ್ವ್ ಮಾಡಿ. ಯಾಕೆ ಅದನ್ನು ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರೀತಾರೆ ಅಂತ ಹೇಳೋದಾದರೆ, ಬಿಕಾಸ್ ಅಲ್ಲಿ ಅಯಾನ್ ಎಕ್ಸ್ಚೇಂಜ್ ಟೇಕ್ಸ್ ಪ್ಲೇಸ್ ಆಗುತ್ತೆ. ಸೊ ದಟ್ ಏನಂತ ಕರೀತಾರೆ, ದ ಅಯಾನ್ಸ್ ಆರ್ ಎಕ್ಸ್ಚೇಂಜ್ ಇನ್ ದಿಸ್ ರಿಯಾಕ್ಷನ್. ಸೊ ಇದನ್ನು ನಾವು ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಎಸ್, ಯು ಕ್ಯಾನ್ ಓನ್ಲಿ ರೈಟ್ ಇಟ್. ದೆನ್ ದ ಕ್ಯಾಲ್ಶಿಯಂ ಕಾರ್ಬನೇಟ್ ಈಸ್ ವೆನ್ ರಿಯಾಕ್ಟೆಡ್ ವಿತ್ ದ, ಇವು ಯಾವಾಗ ಕ್ಯಾಲ್ಶಿಯಂ ಕಾರ್ಬನೇಟ್ನ ಹೀಟ್ ಮಾಡ್ತೀವೋ ಅಂದರೆ CaCO3 ಲೈಮ್ ಸ್ಟೋನ್ ಅಂತಲೂ ಕರೀತಾರೆ. ಕ್ಯಾಲ್ಶಿಯಂ ಆಕ್ಸೈಡ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅನ್ನ ಸ್ಲೇಕೆಡ್ ಲೈಮ್ ಅಂತ ಕರೀತಾರೆ, ಕ್ವಿಕ್ ಲೈಮ್ ಅಂತ ಕರೀತಾರೆ. ಎಸ್, ಇದು ಯಾವಾಗ, ಎಸ್ ಇದನ್ನು ನೀವು ವರ್ಡ್ ಫಾರ್ಮಲ್ಲಿ ಬರಿಬೇಕಾಗುತ್ತೆ. ಎಸ್, ವರ್ಡಲ್ಲಿದೆ, ನೀವು ಇದನ್ನು ಮಾಲಿಕ್ಯುಲರ್ ಫಾರ್ಮೆಟಲ್ಲಿ ಬರಿಬೇಕಾಗುತ್ತೆ. ಎಸ್, ಹೈಡ್ರೋಜನ್ H2 + Cl2 ಗಿವ್ಸ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಶಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ನ ಕೊಡುತ್ತೆ ಅಂತ ಹೇಳಿದ್ದಾರೆ. ಎಸ್, ಅಲ್ಲಿ ನೀವು ನೋಡ್ಬೋದು. ಎಸ್, ಲೆಟ್ಸ್ ಸಿ ದ ಮೆಗ್ನೀಷಿಯಮ್. ಎಸ್, ಇದನ್ನು ಕೂಡ ನಾನು ಮಾಡಿ ತೋರಿಸ್ತೀನಿ. Mg + HCl ಹೈಡ್ರೋಕ್ಲೋರಿಕ್ ಆ್ಯಸಿಡ್ ವಿಲ್ ಗಿವ್ಸ್ MgCl + H2. ಎಸ್, ಯು ಕ್ಯಾನ್ ಟು ಪುಟ್ ಹಿಯರ್. ಓಕೆ, ಈ ರೀತಿ ಏನು ಮಾಡುವಂಥದ್ದು, ಇವನ್ನ ಬರೆಯೋವಂಥದ್ದು ಆಗಿರುತ್ತೆ ಈಸಿಯಾಗಿ. ಇದನ್ನು ಯಾರಿಗೂ ಬರೋಲ್ಲ, ಇದ್ರ ಮೇಲೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ದಯವಿಟ್ಟು ಕಲ್ತ್ಕೊಳ್ಳಿ. ಎಸ್, ಬ್ಯಾಲೆನ್ಸಿಂಗ್ ಈಸಿ, ಬ್ಯಾಲೆನ್ಸಿಂಗ್ ಬರುತ್ತೆ, ನಿಮಗೆ ಬರೆಯೋದಕ್ಕೆ ಬರಲ್ಲ, ಹೌದಲ್ವಾ? ಮಾಲಿಕ್ಯುಲರ್ನ ಕೆಮಿಕಲ್ ಮಾಲಿಕ್ಯುಲರ್ ಫಾರ್ಮುಲಾಸ್ ಬರೆಯೋಕ್ಕೆ ಬರಲ್ಲ. ಸೊ ದಟ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದು. ಕ್ವಿಕ್ ಲೈಮ್ ಅಂದರೆ ಏನಪ್ಪ? ರಿಮೆಂಬರ್, ಕ್ವಿಕ್ ಲೈಮ್ ಈಸ್ ನಥಿಂಗ್ ಬಟ್ ಕ್ಯಾಲ್ಶಿಯಂ ಆಕ್ಸೈಡ್. ರಿಮೆಂಬರ್, ಕ್ಯಾಲ್ಶಿಯಂ ಆಕ್ಸೈಡ್ ಈಸ್ ದ ಕ್ವಿಕ್ ಲೈಮ್. ಅರ್ಥ ಆಗ್ತಿದೆಯಾ? ಸ್ಲೇಕೆಡ್ ಲೈಮ್. ಓಕೆ, ಕ್ವಿಕ್ ಲೈಮ್ ಯಾವುದು ಅಂತ ತೋರಿಸ್ತೀನಿ ನೋಡಿ. ಎಸ್, ದಿಸ್ ಈಸ್ ಕ್ವಿಕ್ ಲೈಮ್. ಕ್ವಿಕ್ ಲೈಮ್ ಅಂತ ಕರಿತೀವಿ. ಕ್ಯಾಲ್ಶಿಯಂ ಆಕ್ಸೈಡ್ನ ನಾವೇನಂತ ಕರಿತೀವಿ? ಕ್ವಿಕ್ ಲೈಮ್ ಅಂತ ಕರಿತೀವಿ. ಜಿಂಕ್ ಫ್ಲಾಕ್ಸ್ ವೇರ್ ಆ್ಯಡೆಡ್ ದ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಹೇಳ್ಕೊಟ್ಟಿದ್ದೀನಿ. ಎಸ್, ದೆನ್ ದ ಸೋಡಿಯಂ ಕ್ಲೋರೈಡ್ ಆ್ಯಡೆಡ್ ಟು ದ ಸಿಲ್ವರ್ ನೈಟ್ರೇಟ್ and the sodium chloride NaCl is added to the silver nitrate AgNO3. yes, ಹೌದಾ ಮಕ್ಕಳ? ಎಸ್, ರೈಟ್, ಒನ್ ಸೆಕೆಂಡ್ ವೆಯ್ಟ್. ಎಸ್, ಇದನ್ನು ಕೂಡ ನೀವೇ ಮಾಡಿ. ಓಕೆ, ಇಟ್ ಈಸ್ ಆಲ್ಸೋ ಈಸಿ. ಹೈಡ್ರೋಜನ್ ಸಲ್ಫೈಡ್ ಗ್ಯಾಸ್ ಇಸ್ ಬರ್ನ್ಡ್ ಇನ್ ಏರ್ ಗಿವ್ಸ್ ವಾಟರ್ ಆ್ಯಂಡ್ ಸಲ್ಫರ್ ಡೈಆಕ್ಸೈಡ್. ಓಕೆ, ಇವನ್ನೆಲ್ಲ ನೀವೇ ಮಾಡಬೇಕು. ಓಕೆ, ಇವೆಲ್ಲ ನೀವು ಕಲ್ತ್ಕೊಬೇಕು. ಇದನ್ನು ಜಾಸ್ತಿ 3 ಮಾರ್ಕರಲ್ಲಿ ಇಲ್ಲಿರೋದನ್ನೇ ಕೇಳ್ತಾರೆ, ಇಲ್ಲಿರೋದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕಾಗಿರುತ್ತೆ. ದೆನ್ ಆಕ್ಸಿಡೇಷನ್ ರಿಡಕ್ಷನ್ ಅಂದರೆ ಏನು ಅಂತಲೂ ಕೂಡ ಕಲ್ತ್ಕೊಂಡೋಗಿ. ಅರ್ಥ ಆಯ್ತಾ? ಎಸ್, ಲೆಡ್ ನೈಟ್ರೇಟ್ ಈಸ್ ಮಿಕ್ಸ್ಡ್ ವಿತ್ ದ ಪೊಟ್ಯಾಷಿಯಮ್ ಅಯೋಡಿನ್. ಇದು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇದರಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ರೀತಿ ಅಂತ. ಎಸ್, ದಿಸ್ ಇಸ್ ಆಲ್ ಆರ್ ಈಸಿ. ಏನಂದರೆ ಕೊರೋಷನ್ ಆಗುತ್ತೆ. ಕೊರೋಷನ್ ಆಗೋದ್ರಿಂದ ಏನು ಮಾಡುತ್ತೆ, ವೆನ್ ದ ಮಾಯ್ಸ್ಟ್ ಅಂದರೆ ಯಾವಾಗ ಮಾಯ್ಸ್ಟ್ ಆದಾಗ ರಿಯಾಕ್ಟೆಡ್ ವಿತ್ ದ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೋ ಏನಾಗುತ್ತೆ ಅಂದರೆ ಇಟ್ ಲೂಸ್ ದೇರ್ ಲಸ್ಚರ್ ಪ್ರಾಪರ್ಟಿನ ಏನು ಮಾಡುತ್ತೆ, ಕಾಪರ್ ಲೂಸ್ ಮಾಡಿಕೊಳ್ಳುತ್ತೆ. ಬಿಕಾಸ್ ಆಫ್ ದ ಕೊರೋಷನ್ ಏನಾಗುತ್ತೆ ಅಂದರೆ ಕಾಪರ್ ಏನೋ ಮಾಯ್ಸ್ಟಲ್ಲಿದ್ದಾಗ ಏನಾಗುತ್ತೆ, ಅದರಲ್ಲಿರೋವಂಥ ಮಾಯ್ಸ್ಟ್ ಇರುತ್ತಲ್ಲ ಅದ್ರ ಸರ್ಫೇಸ್ ಮೇಲೆ ಯಾವಾಗ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೋ ಏನಾಗುತ್ತೆ, ದೆ ಲೂಸ್ ದೇರ್ ಲಸ್ಚರ್. ಓಕೆ, ಸೊ ದಟ್ ಯಾಕೆ ಇದು, ಬಿಕಾಸ್ ದ ಕಾಪರ್ ಈಸ್ ಲೆಸ್ ರಿಯಾಕ್ಟಿವ್ ದೆನ್ ದ ಐರನ್. ಸೊ ಏನು ಮಾಡುತ್ತೆ, ಕಾಪರ್ನ ಐರನ್ನು ಡಿಸ್ಪ್ಲೇಸ್ ಮಾಡುತ್ತೆ. ಅರ್ಥ ಆಗ್ತಿದೆಯಾ? ಎಸ್, ದಿಸ್ ಈಸ್ ಆಲ್ ಅಬೌಟ್ ದ ಫಸ್ಟ್ ಚಾಪ್ಟರ್ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಈಕ್ವೇಷನ್. ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.